So, dear students, we have finished the first chapter in arithmetic, that is real numbers. Next, we shall begin the first chapter in algebra, that is polynomials. Actually, polynomials we have studied in 9th standard, and it is a continued part of a polynomials. So, before beginning to study the part of polynomials in 10th standard, let us recall about polynomials that we have studied in the 9th ಸ್ಟ್ಯಾಂಡರ್ಡ್. ಓಕೆ, ಸೊ ನೈನ್ತಲ್ಲಿ ನಾವು ಪಾಲಿನಾಮಿಯಲ್ಸ್ ಅಂದರೆ ಏನು ಅಂತ ಸ್ಟಡಿ ಮಾಡಿದ್ದೀವಿ, ಹೌದಲ್ವಾ? ಅದರಲ್ಲಿ ಪಾಲಿನಾಮಿಯಲ್ ಅಂದರೆ ಏನು, ಕೋಎಫಿಷಿಯಂಟ್ಸ್ ಅಂದರೆ ಏನು, ಡಿಗ್ರೀಸ್ ಅಂದರೆ ಏನು, ಜೀರೋಸ್ ಅಂದರೆ ಏನು, ಇಲ್ಲಿವರೆಗೂ ನೈನ್ತಲ್ಲಿ ಬಂದಿದೆ. ಅದನ್ನು ರೀಕಾಲ್ ಮಾಡಿಕೊಂಡು ನೆಕ್ಸ್ಟ್ ನಾವು ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಸೊ ನಿಮಗೆಲ್ಲ ಗೊತ್ತಲ್ಲ ಪಾಲಿನಾಮಿಯಲ್ ಅಂದರೆ ಏನು ಅಂತ. ಸ್ವಲ್ಪ ಜ್ಞಾಪಿಸ್ಕೊಳ್ಳಿ ಪಾಲಿನಾಮಿಯಲ್ ಅಂದರೆ ಏನು ಅಂತ. ಫಾರ್ ಎಕ್ಸಾಂಪಲ್ 5x 3x plus 1 x square plus 5x plus 4 2x cube plus 3x plus 4. Okay, then x to the power of minus 2 plus 3x plus 5. Observe all these things. All these are algebraic expressions basically. You know the meaning of algebraic expression. Algebraic expression means it's a combination of numbers and algebraic terms or variables. Here 5 is a number, it is called a constant because the value of 5 will never change. 5 is always equal to 5 only. And x is called variable. Vary means changing. X has no fixed value. ಒಂದು ಕಡೆ ನಿಮಗೆ x is equal to 1 ಬರ್ಬೋದು, ಇನ್ನೊಂದು ಕಡೆ x is equal to 100 ಬರ್ಬೋದು, ಇಲ್ಲ x is equal to -2 ಬೇಕಾದ್ರೂ ಬರ್ಬೋದು. ಸೊ ಎಕ್ಸ್ಗೆ ಒಂದು ಆಲ್ಜಿಬ್ರಾ ಟರ್ಮ್ಸ್ಗೆ ಒಂದು ಫಿಕ್ಸ್ಡ್ ವ್ಯಾಲ್ಯೂ ಇರಲ್ಲ. ಅದನ್ನ ಏನು ವೇರಿಯೇಬಲ್ಸ್ ಅಂತ ಹೇಳ್ತೀವಿ, ನಂಬರ್ಸ್ನ ಕಾನ್ಸ್ಟಾಂಟ್ಸ್ ಅಂತ ಹೇಳ್ತೀವಿ. ಈ ಕಾನ್ಸ್ಟಾಂಟ್ಸು ವೇರಿಯೇಬಲ್ಸು ಕಾಂಬಿನೇಷನ್ ಇದ್ದರೆ ಅವನ್ನೆಲ್ಲ ನಾವು ಆಲ್ಜಿಬ್ರಾಯಿಕ್ ಟರ್ಮ್ಸ್ ಅಂತ ಹೇಳ್ತೀವಿ. ಆದ್ದರಿಂದ ಇವೆಲ್ಲವೂ ಸಹ ಆಲ್ಜಿಬ್ರಾಯಿಕ್ ಟರ್ಮ್ಸ್ಗೆ ಎಕ್ಸಾಂಪಲ್ಸ್ ಆಗಿ ನಾವು ತಗೋಬಹುದು. ಓಕೆ, ಈ ಆಲ್ಜಿಬ್ರಾಯಿಕ್ ಟರ್ಮ್ಸಲ್ಲಿ ಕೆಲವನ್ನ ಪಾಲಿನಾಮಿಯಲ್ಸ್ ಅಂತ ನಾವು ಕರಿತೀವಿ. All algebraic terms are not or all algebraic expressions are not polynomials. Okay, there are some algebraic expressions which are called as polynomials. Actually, polynomial means any algebraic expression in which the power or exponent of the variable is a whole number. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಎರಡು ವಿಷಯ ನೀವು ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ವೇರಿಯಬಲ್ ಅಥವಾ ಆಲ್ಜಿಬ್ರಾಯಿಕ್ ಟರ್ಮ್ ಅಥವಾ ಲಿಟ್ರಲ್ ಟರ್ಮ್ ಅಂತ ಹೇಳ್ತಾರೆ. ಅಂದರೆ XYZPQR MNO ಈ ಥರ ಇಂಗ್ಲೀಷ್ ಅಕ್ಷರವನ್ನು ಉಪಯೋಗಿಸಿರ್ತೀವಿ. ಇವು ನ್ಯೂಮರೇಟಲ್ಲಿ ಇರಬೇಕು, ಅದರ ಪವರ್ ಏನಾಗಿರಬೇಕು, ಎಕ್ಸ್ಪೋನೆಂಟ್ಸ್ ಏನಾಗಿರಬೇಕು, ಹೋಲ್ ನಂಬರ್ಸೇ ಆಗಿರಬೇಕು. ಹಾಗಾಗಿದ್ದರೆ ಅದೇನಾಗುತ್ತೆ, ಪಾಲಿನಾಮಿಯಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು ನೋಡಿ, 5x ಇದರ ಎಕ್ಸ್ಪೋನೆಂಟ್ ಏನಿಲ್ಲ ಅಂದರೆ 1 is a whole number, therefore it's a polynomial. 3x plus 1, here x power ಏನಿಲ್ಲ ಅಂದರೆ 1 whole number, it's a polynomial. ಇದು ಪಾಲಿನಾಮಿಯಲ್. ಬಟ್ ಇದು ಪಾಲಿನಾಮಿಯಲ್ ಆಗಲ್ಲ. ರೀಸನ್ ಏನು ಅಂತಂದರೆ, here the exponent is negative, it is not a whole number. ಓಕೆ, ಸೊ ವೇರಿಯೇಬಲ್ನ ಪವರ್ ಪ್ಲೇಸಲ್ಲಿ ಏನಿರಬೇಕು, ಹೋಲ್ ನಂಬರ್ಸೇ ಬರಬೇಕು. ಅಂದರೆ 0 1 2 3 4 ಎಕ್ಸೆಟ್ರಾ ಬರಬೇಕು. ಈ ವೇರಿಯೇಬಲ್ನ ಪವರ್ ಪ್ಲೇಸಲ್ಲಿ ನೆಗೆಟಿವ್ ಟರ್ಮ್ ಬಂದರು, ಫ್ರಾಕ್ಷನಲ್ ವ್ಯಾಲ್ಯೂಸ್ ಬಂದರು, ಡೆಸಿಮಲ್ ವ್ಯಾಲ್ಯೂಸ್ ಬಂದರು, ಇರ್ರ್ಯಾಷನಲ್ ನಂಬರ್ಸ್ ಬಂದರು, ಅದೇನಾಗುತ್ತೆ, ಪಾಲಿನಾಮಿಯಲ್ ಆಗಲ್ಲ. ದಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಪಾಲಿನಾಮಿಯಲ್. ಓಕೆ, ಪಾಲಿನಾಮಿಯಲ್ ಈಸ್ ಎ ಟೈಪ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. All polynomials are algebraic expressions, but all algebraic expressions are not polynomials. For example, here all are algebraic expressions only, but it is not a polynomial. All these are polynomials. Okay, so ಯಾವುದಾರ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಪಾಲಿನಾಮಿಯಲ್ ಆಗಿದೆಯಾ ಇಲ್ವಾ ಅಂತ ನೀವು ಗಮನಿಸಬೇಕಾದ ಎರಡೇ ವಿಷಯ. ಒಂದು, ವೇರಿಯೇಬಲ್ ಏನಾಗಿರಬೇಕು, ನ್ಯೂಮರೇಟರ್ ಇರಬೇಕು, ಮತ್ತು ವೇರಿಯೇಬಲ್ನ ಪವರ್ ಏನಾಗಿರಬೇಕು, ಹೋಲ್ ನಂಬರ್ ಆಗಿರಬೇಕು. ಅದು ತುಂಬ ತುಂಬ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ 2/x² ಪ್ಲಸ್ 3x ಪ್ಲಸ್ 4 ಇದೆ ಅಂತ ಇಟ್ಕೊಳ್ಳಿ. ಇದು ಪಾಲಿನಾಮಿಯಲ್ ಆಗುತ್ತಾ? ಸ್ವಲ್ಪ ಯೋಚನೆ ಮಾಡಿ.
ಇಲ್ಲಿ ನೋಡಿದ್ರೆ ಎಕ್ಸ್ನ ಪವರ್ ಎಷ್ಟು 1 ಹೋಲ್ ನಂಬರ್, ಇಲ್ಲಿ ಎಕ್ಸ್ನ ಪವರ್ ಎಷ್ಟು 2 ಹೋಲ್ ನಂಬರ್. ಸೊ ಇದನ್ನ ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ, ಬೇಗ ಇದು ಪಾಲಿನಾಮಿಯಲ್ ಅಂದ್ಕೊಂತೀವಿ. ಇಟ್ ಇಸ್ ನಾಟ್ ಎ ಪಾಲಿನಾಮಿಯಲ್. ರೀಸನ್ ಏನಂತಂದರೆ ಇಲ್ಲಿ ಡಿನಾಮಿನೇಟರ್ ಎಕ್ಸ್ ಸ್ಕ್ವೇರ್ ಇದೆ, ಇದನ್ನು ನಾವು ನ್ಯೂಮಿನೇಟರ್ ತೊಗೊಂಡೋದ್ರೆ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಪ್ರಕಾರ ಇದೇನಾಗ್ತದೆ 2 ಎಕ್ಸ್ ಸ್ಕ್ವೇರ್ ಬಿಕಮ್ಸ್ ಎಕ್ಸ್ ದ ಪವರ್ -2 ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಪ್ರಕಾರ ಪ್ಲಸ್ 3x ಪ್ಲಸ್ 4. ಹಿಯರ್ ದಿ ಪವರ್ ಈಸ್ ನೆಗೆಟಿವ್, ದೇರ್ಫೋರ್ ಇಟ್ ಈಸ್ ನಾಟ್ ಎ ಪಾಲಿನಾಮಿಯಲ್. ಆಯಿತಾ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ ವೇರಿಯಬಲ್ ನ್ಯೂಮರೇಟರ್ ಇದ್ದಾಗ ನ್ಯೂಮರೇಟರ್ ಇರಬೇಕು, ಇದ್ದಾಗ ಅದರ ಪವರ್ ಏನಾಗಿರಬೇಕು ಹೋಲ್ ನಂಬರ್ ಆಗಿದ್ದರೆ ಅದೇನಾಗುತ್ತೆ ಪಾಲಿನಾಮಿಯಲ್ ಆಗುತ್ತೆ, ಇಲ್ಲಾಂದರೆ ಪಾಲಿನಾಮಿಯಲ್ ಆಗೋದಿಲ್ಲ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಪಾಲಿನಾಮಿಯಲ್ ದಟ್ ವಿ ಹ್ಯಾವ್ ಲರ್ನ್ಡ್ ಇನ್ ಎ 9th ಸ್ಟ್ಯಾಂಡರ್ಡ್. ನೆಕ್ಸ್ಟ್ ಈಸ್ this is having only one term, so it is called monomial, and it is having two terms, so it is called a binomial. It is having a 3 terms, it is called a trinomial. Okay, and some people will misunderstand it like if one term is there it's a monomial, if 2 terms is there it is a binomial, if 3 terms are there it's a trinomial, and if an algebraic expression has more than 3 terms, for example like this, it is having a 1 2 3 4 terms, so it is a polynomial ಅಂತ ಅಂದ್ಕೊತಾ ಇರ್ತಾರೆ. ಒಂದು ಟರ್ಮ್ ಇದ್ರೆ ಮಾನಿಯಾಮಿಲ್, 2 ಇದ್ರೆ ಬೈನಾಮಿಲ್, 3 ಇದ್ರೆ ಟ್ರೈನಾಮಿಲ್, 3ಕ್ಕಿಂತ ಜಾಸ್ತಿ ಇದ್ರೆ ಪಾಲಿನಾಮಿಲ್ ಅಂತ ಅಂದ್ಕೊತಾ ಇರ್ತಾರೆ. ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅದು ಆ ವರ್ಡ್ ಮೀನಿಂಗೇ ಆಗಿದೆ. ಮಾನೋ ಅಂದರೆ ಸಿಂಗಲ್, ಬೈ ಅಂದರೆ 2, ಟ್ರೈ ಅಂದರೆ 3, ಪಾಲಿ ಅಂದರೆ ಜಾಸ್ತಿ, 3ಕ್ಕಿಂತ ಜಾಸ್ತಿ ಅಂದ್ಕೊತಾ ಇರ್ತಾರೆ. ಹಾಗಲ್ಲ, ಆ್ಯಕ್ಚುಲಿ ಮಾನಾಮಿಲ್ ಇಸ್ ಎ ಬೈನಾಮಿಯಲ್, ಬೈನಾಮಿಲ್ ಇದೆ, ಸಾರಿ ಮಾನಾಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್ ಇವೆಲ್ಲವೂ ಏನಾಗುತ್ತದೆ ಪಾಲಿನಾಮಿಯಲ್ಸ್ ಆಗುತ್ತೆ. ಆದ್ದರಿಂದ ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಪಾಲಿನಾಮಿಯಲ್ ಆಗಿದೆಯಾ ಇಲ್ವಾ ಅಂತಂದರೆ ಅದರಲ್ಲಿ ಎಷ್ಟು ಟರ್ಮ್ಸ್ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಡಿಸೈಡಿಂಗ್ ಫ್ಯಾಕ್ಟರ್ ಏನು ಅಂತಂದರೆ ಪವರ್ ಆರ್ ಎಕ್ಸ್ಪೋನೆಂಟ್ ಆಫ್ ದಿ ವೇರಿಯಬಲ್ ಇಂಪಾರ್ಟೆಂಟ್ ಅಷ್ಟೇ. ಎಕ್ಸ್ಪೋನೆಂಟ್ ಆಫ್ ದಿ ವೇರಿಯಬಲ್ ಏನಾದರೂ ಹೋಲ್ ನಂಬರ್ ಇದ್ದರೆ ಅದು 1 ಟರ್ಮ್ ಇರ್ಬೋದು, 2 ಟರ್ಮ್ಸ್ ಇರ್ಬೋದು, 3 ಟರ್ಮ್ಸ್ ಇರ್ಬೋದು, 4 ಟರ್ಮ್ಸ್ ಇರ್ಬೋದು, 10 ಟರ್ಮ್ಸ್ ಇರಲಿ, 100 ಟರ್ಮ್ಸ್ ಇರಲಿ, it becomes a polynomial. That's the meaning of a polynomial. Okay, so ಇದು ನಾವು ಪಾಲಿನಾಮಿಯಲ್ ಅಂದರೆ ಏನು ಅಂತ ನಾವು ಸ್ಟಡಿ ಮಾಡಿದ್ದೀವಿ ಎಲ್ಲಿ 9th ಸ್ಟ್ಯಾಂಡರ್ಡ್ ಅಲ್ಲಿ. ಓಕೆ, ನೆಕ್ಸ್ಟ್ ಈಸ್ ಕೋಎಫಿಷಿಯಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಕೋಎಫಿಷಿಯಂಟ್ಸ್ ಮೀನ್ಸ್ ವೇರಿಯಬಲ್ ಜೊತೆಗಿರ್ತಕ್ಕಂಥ ಫ್ಯಾಕ್ಟರ್ ನಾವು ಕೋಎಫಿಷಿಯಂಟ್ ಅಂತ ಹೇಳ್ತೀವಿ. ಇಲ್ಲಿ 5x ಅಲ್ಲಿ 5ಗೂ ಎಕ್ಸ್ಗೂ ಮಧ್ಯೆ ಏನಿಲ್ಲ ಅಂದರೆ ಇಂಟು ಇದೆ ಅಂತ ಅರ್ಥ. ಇಂಟು ಇದ್ರೆ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ವೇರಿಯಬಲ್ ಎಕ್ಸು, ಎಕ್ಸ್ ಜೊತೆಗಿರ್ತಕ್ಕಂಥ ಫ್ಯಾಕ್ಟರ್ ಯಾವುದು 5, therefore 5 is called coefficient of x. Here coefficient of x is 3. Similarly here coefficient of x square is, here nothing is there means 1, so coefficient of x square is 1, coefficient of x is 5, and similarly here coefficient of x cube is 2, coefficient of x is 3, and here the coefficient of x square is 1. Okay, ಅರ್ಥ ಆಯ್ತಲ್ಲ. ಸೊ ವೇರಿಯಬಲ್ ಜೊತೆಗಿರ್ತಕ್ಕಂಥ ನ್ಯೂಮರಿಕಲ್ ಫ್ಯಾಕ್ಟರ್ನ ನಾವು ಕೋಎಫಿಷಿಯಂಟ್ಸ್ ಅಂತ ಕರಿತೀವಿ ನಾವು ಕೋಎಫಿಷಿಯಂಟ್ಸ್. ಅರ್ಥ ಆಯ್ತಾ? ಓಕೆ, ಸೊ ಇದಾದ ಮೇಲೆ ನಾವು ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಅಂದರೆ ಅಂತ ತಿಳ್ಕೊಬೇಕು, ತುಂಬ ಇಂಪಾರ್ಟೆಂಟು. ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್, ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಮೀನ್ಸ್ ದಿ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ಆಫ್ ಎ ಪಾಲಿನಾಮಿಯಲ್ ಇಸ್ ಕಾಲ್ಡ್ ಡಿಗ್ರಿ. ಫಾರ್ ಎಕ್ಸಾಂಪಲ್ here 5x, x means no power means 1, so ಇಲ್ಲಿ power 1 ಇದೆ, therefore the degree of this polynomial is 1. Similarly here also x na power ಏನಾದ್ರು 1, so degree of the polynomial is 1, and here x square is there, x to the power 1 is there, highest power of the variable is 2, therefore it is a degree of the polynomial is 2. Similarly here the degree of the polynomial is, here actually power 1 2 3 is there, highest is 3, therefore it is a degree of the polynomial is 3. It is called a third degree polynomial ಅಂತ ಹೇಳ್ತೀವಿ, and it is not a polynomial. ಇದೆಲ್ಲ ಬಿಟ್ಬಿಡಬೇಕು. ಅರ್ಥ ಆಯ್ತಾ? ಸೊ ಅಲ್ಲಿಗೆ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಅಂದರೆ ಗೊತ್ತಾಯ್ತಾ? ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್ ಆಫ್ ಎ ಪಾಲಿನಾಮಿಯಲ್ ಇಸ್ ಕಾಲ್ಡ್ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಅಂತ ನಾವು ಕರಿತೀವಿ. ತುಂಬ ಸಿಂಪಲ್. ನೆಕ್ಸ್ಟ್, ಆನ್ ದಿ ಬೇಸಿಸ್ ಆಫ್ ಡಿಗ್ರಿ ಆಫ್ ದಿ polynomials have been divided into different types. For example, if the degree of a polynomial is 1, it is called a linear polynomial. Linear
polynomial. It is also power is 1, so it is also linear polynomial only. And here the degree of the polynomial is 2, then it is called a quadratic polynomial. Quadratic polynomial or second degree polynomial anta helthu ನಾವು. All first degree polynomials are called linear polynomials. All second degree polynomials are called quadratic polynomials. And here the degree is 3, then it is called a cubic polynomial anta ಹೇಳ್ತೀವಿ. Cubic polynomial. ಅದೇ ಡಿಗ್ರಿ 4 ಇದ್ದರೆ ಫೋರ್ತ್ ಡಿಗ್ರಿ ಪಾಲಿನಾಮಿಯಲ್ ಅಥವಾ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಅಂತ ಹೇಳ್ತೀವಿ. ಅದೇ ಥರ 5th ಡಿಗ್ರಿ 6th ಡಿಗ್ರಿ 7th ಡಿಗ್ರಿ 100th ಡಿಗ್ರಿ ಈ ಥರ ಮುಂದಕ್ಕೆ ನಾವು ಎಷ್ಟು ಬೇಕಾದ್ರೂ ತೊಗೊಂಡು ಹೋಗ್ತಾ ಇರ್ಬೋದು. ಅರ್ಥ ಆಯ್ತಾ? ದಟ್ ಇಸ್ ಅಬೌಟ್ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. Meaning of linear polynomial, quadratic polynomial, cubic, etc. And here in this class we need to concentrate on linear and quadratic polynomials only, more particularly on quadratic polynomials. Cubic polynomials ನಿಮಗೆ ಬರೋದಿಲ್ಲ. ಅರ್ಥ ಆಯ್ತಾ? ಅದರಿಂದ ಇವೆರಡರ ಮೀನಿಂಗ್ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಲೀನಿಯರ್ ಪಾಲಿನಾಮಿಯಲ್ ಅಂದರೆ ಗೊತ್ತಾಯ್ತಲ್ವಾ? ಫಸ್ಟ್ ಡಿಗ್ರಿ ಪಾಲಿನಾಮಿಯಲ್ಸ್ ಎಲ್ಲವನ್ನೂ ಸಹ ನಾವು ಲೀನಿಯರ್ ಪಾಲಿನಾಮಿಯಲ್ಸ್ ಅಂತ ಹೇಳ್ತೀವಿ. ಈ ಲೀನಿಯರ್ ಪಾಲಿನಾಮಿಯಲ್ಸ್ಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಬಂದು AX ಪ್ಲಸ್ ಬಿ ಅಂತ ಹೇಳ್ತೀವಿ. ವೇರ್ A ಆ್ಯಂಡ್ B ಆರ್ ಕಾನ್ಸ್ಟೆಂಟ್ಸ್. ಅಂದರೆ A ಪ್ಲಸಲ್ಲಿ B ಪ್ಲಸಲ್ಲಿ ಯಾವುದೇ ನಂಬರ್ಸ್ ಬರ್ಬೋದು. ವೇರಿಯಬಲ್ ಈಸ್ ಎಕ್ಸ್ನ ಪವರ್ ಏನಿಲ್ಲ 1. ಸೊ ಫಸ್ಟ್ ಡಿಗ್ರಿ ಪಾಲಿನಾಮಿಯಲ್ ಆದ್ದರಿಂದ ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ಜನರಲ್ ಫಾರ್ಮ್ ಆಫ್ ಲೀನಿಯರ್ ಪಾಲಿನಾಮಿಯಲ್. ಸಿಮಿಲರ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಜನರಲ್ ಫಾರ್ಮ್ ಬಂದು AX² ಪ್ಲಸ್ BX ಪ್ಲಸ್ C ವೇರ್ A B C ಆರ್ ಕಾನ್ಸ್ಟೆಂಟ್ಸ್. A B C ಪ್ಲೇಸಲ್ಲಿ ಯಾವುದೇ ನಂಬರ್ಸ್ ಬರಬಹುದು. X ಈಸ್ ದ ವೇರಿಯಬಲ್. ಇಲ್ಲಿ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಬಂದು 2. ಸೊ ಇಟ್ ಈಸ್ ಎ ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್. ಅದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಅದಕ್ಕೆ ಜನರಲ್ ಫಾರ್ಮ್ ಇದೆ. ಸೊ ದಿಸ್ ಈಸ್ ದ ಜನರಲ್ ಫಾರ್ಮ್ ಆಫ್ ಲೀನಿಯರ್ ಪಾಲಿನಾಮಿಯಲ್ ಆ್ಯಂಡ್ ದಿಸ್ ಈಸ್ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಅದೇ ರೀತಿ ನಾವು 3rd ಡಿಗ್ರಿ 4th ಡಿಗ್ರಿ ಎಲ್ಲ ಬರೀಬೋದು. ಈಗ ಸದ್ಯಕ್ಕೆ ಏನು ಬೇಕಾಗಿಲ್ಲ. ಸೊ ನಿಮ್ಗೆ ಇಷ್ಟು ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ದಟ್ ಇಸ್ ಅಬೌಟ್ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ಲೀನಿಯರ್ ಪಾಲಿನಾಮಿಯಲ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಲೀನಿಯರ್ ಪಾಲಿನಾಮಿಯಲ್ಗೆ ಜನರಲ್ ಫಾರ್ಮ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಜನರಲ್ ಫಾರ್ಮ್. ಓಕೆ. So we have learned the meaning of polynomial. What is the meaning of polynomial? Coefficients and degree. On the basis of degree, polynomials can be mainly divided into linear, quadratic polynomials. Next comes the zeros of the polynomial. This is very important. Zero of a polynomial means the numerical value which is replacing the variable, so that the total value of the polynomial becomes 0. That numerical value is called zero of the polynomial ಅಂತ ಹೇಳ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಇಲ್ಲಿ 2x ಪ್ಲಸ್ 1 ಇದೆ. ಇದೊಂದು ಪಾಲಿನಾಮಿಯಲ್. ಇದನ್ನು ಬೈನಾಮಿಯಲ್ ಅಂತ ಹೇಳ್ಬೋದು. 2 ಟರ್ಮ್ಸ್ ಇದೆ. ಡಿಗ್ರಿ ಬೇಸ್ ಮೇಲೆ ಎಂಥ ಪಾಲಿನಾಮಿಯಲ್ ಇದು? ಲೀನಿಯರ್ ಪಾಲಿನಾಮಿಯಲ್ ಆಗುತ್ತೆ. ಈಗ ಇದರಲ್ಲಿ 2x ಪ್ಲಸ್ 1 ಇದರಲ್ಲಿ 2 x ಪ್ಲೇಸಲ್ಲಿ ನಾನೇನಾದರೂ -1/2 ಹಾಕಿದೆ ಅಂತ ಇಟ್ಕೊಳ್ಳಿ. ಇಫ್ ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ -1/2 ಪ್ಲಸ್ 1 ಎಲ್ಲ ಹಾಕಿದೆ ನೋಡಿ. 2 ಎಕ್ಸ್ ಪ್ಲೇಸಲ್ಲಿ -1/2 ಹಾಕಿದೆ, ಪ್ಲಸ್ 1 ಹಾಕಿದೆ. ಅದೇನಾಗ್ತದೆ ನೆಕ್ಸ್ಟು? 2/2 ಕ್ಯಾನ್ಸಲ್ ಆಗಿಬಿಡ್ತದೆ. -1 + 1 ಏನಾಗ್ತದೆ? 0 ಆಗಿಬಿಡ್ತದೆ. ದಟ್ ಮೀನ್ಸ್ ಇಫ್ ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ -1/2 ದಿ ಟೋಟಲ್ ವ್ಯಾಲ್ಯೂ ಆಫ್ ದಿ ಪಾಲಿನಾಮಿಯಲ್ ಬಿಕಮ್ಸ್ 0. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, if x is replaced by -1/2 only, then it becomes 0. And no other value can replace x, so that its value becomes 0. It is a unique value. That value is called zero of the polynomial ಅಂತ ಹೇಳ್ತೀವಿ ನಾವು. x ಪ್ಲೇಸಲ್ಲಿ -1/2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮಾತ್ರ ಇದರ ಒಟ್ಟು ವ್ಯಾಲ್ಯೂ 0 ಆಗಿಬಿಡ್ತಾ ಇದೆ. ಆದ್ದರಿಂದ -1/2ನ ನಾವೆಂತ ಕರಿತೀವಿ? ಜೀರೋ ಆಫ್ ದಿಸ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ ನಾವು. ಓಕೆ, ದಟ್ ಇಸ್ ದ ಮೀನಿಂಗ್ ಆಫ್ ಜೀರೋ ಆಫ್ ದಿ ಪಾಲಿನಾಮಿಯಲ್. ತುಂಬ ಜನ ಜೀರೋ ಆಫ್ ದಿ ಪಾಲಿನಾಮಿಯಲ್ ಅಂದರೆ ಜೀರೋ ಅಂದ್ಕೊಂಡಿರ್ತಾರೆ. ಜೀರೋ ಅಲ್ಲ, ಜೀರೋನೂ ಬರಬಹುದು, ಬಟ್ ಯಾವುದೇ ನ್ಯೂಮರಿಕಲ್ ವ್ಯಾಲ್ಯೂ ಬರಬಹುದು. ಸೊ ಇನ್ ದ ಫಸ್ಟ್ ಕೇಸ್, ಇನ್ ದ ಫಸ್ಟ್ ಎಕ್ಸಾಂಪಲ್, ವಾಟ್ ಇಸ್ ದ ಜೀರೋ ಆಫ್ ದಿಸ್ ಪಾಲಿನಾಮಿಯಲ್? -1/2 is the zero. Next, x plus 4, it is also binomial. It's a polynomial, binomial, and power 1 is there, so it is also linear polynomial. Linear polynomial.
Here, if we want to find the 0 of this polynomial, think by replacing what value instead of this x. If x is replaced by what number, its total value becomes 0. Yes, the correct answer is if x is replaced by -4, f is replaced by -4, next comes a +4, so that its value becomes 0. That means here, if -4 replaces x, its value becomes 0. Therefore, what is the 0? -4 is the 0 of this polynomial. Okay, and instead of -4, if you replace any other value, in no other case you will get the total value becomes 0. x ಪ್ಲಸ್ ಅಲ್ಲಿ -4 ಬಿಟ್ಟು ನೀವು ಏನೇ ಸಬ್ಸ್ಟಿಟ್ಯೂಟ್ ಮಾಡಿರಿ ಅಲ್ಲೇನಾಗ್ತದೆ, ಟೋಟಲ್ ವ್ಯಾಲ್ಯೂ 0 ಬರೋದಿಲ್ಲ. ಇಟ್ಸ್ ಎ ಯುನಿಕ್ ವ್ಯಾಲ್ಯೂ. ಆದ್ದರಿಂದ ಈ ಪಾಲಿನಾಮಿಲ್ನ 0 ಅಂದರೆ ಯಾವುದು? -4. -4 is the 0 of this polynomial. Similarly, take one more example. x square -4 ಇದೆ. ಇಟ್ ಈಸ್ ಎ ವಾಟ್ ಟೈಪ್ ಆಫ್ ಪಾಲಿನಾಮಿಯಲ್? 2 ಟರ್ಮ್ಸ್ ಇದೆ, ಸೊ ಬೈನಾಮಿಯಲ್ ಅಂತ ಕರೀಬೋದು. ಡಿಗ್ರಿ ಪ್ರಕಾರ ಹೋದರೆ ಪವರ್ 2 ಇದೆ, ಸೊ ಇಟ್ ಈಸ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳ್ಬೋದು. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಹಿಯರ್ ಬೈ ರೀಪ್ಲೇಸಿಂಗ್ ವಾಟ್ ವ್ಯಾಲ್ಯೂ ಇನ್ಸ್ಟೆಡ್ ಆಫ್ ಎಕ್ಸ್, ಇಟ್ಸ್ ಟೋಟಲ್ ವ್ಯಾಲ್ಯೂ ಬಿಕಮ್ಸ್ 0. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಏನು ರಿಪ್ಲೇಸ್ ಮಾಡಿಸೋಗುತ್ತೆ? ಹಿಯರ್ ವಿ ಹ್ಯಾವ್ 2 ಚಾನ್ಸಸ್. ಇಫ್ ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ 2, it becomes a 2 square minus 4. Ultimately it becomes 0. 2 square is 4, 4 minus 4 is 0. Or if x is replaced by -2, -2 square minus 4 is equal to 0. -2 square is +4, +4 minus 4 is equal to 0. That means here, if x is replaced by +2 or -2, we are getting 0. Therefore, this polynomial has 2 zeros. One is +2 and another one is -2. This polynomial has got how many zeros? 2 zeros. Other than these 2 values, no other value will replace a variable so that its total value becomes 0. It is not possible. So these are unique values. Anyhow, in the previous 2 examples, we got only 1 0. In the first example, -1/2 is a 0. In the second example, -4 is a 0. And here we have 2 zeros. Similarly, take this one, x square plus 5x plus 6. Here also, if x is replaced by -3 or -2, the total value becomes 0. Let us check it. X square plus 5x plus 6 is equal to, let us replace x by -3. -3 square plus 5, x means -3 plus 6, that is equal to -3 square means -3 into -3 is +9, plus 5 into -3 is -15 plus 6, and 9 plus 6 is 15, 15 is 15 is 0. That means if x is replaced by -3, we are getting 0. Similarly, you can check if x is replaced by -2, you can get 0. Therefore, -3 and -2 are the zeros of the polynomial. Again, it has how many zeros? 2 zeros. Okay, and one thing that we can observe is the degree of linear polynomial is 1, and it will have only 1 0, 1 0. And the degree of a quadratic polynomial is 2. So every quadratic polynomial or second degree polynomial will have 2 zeros. Here also 2 zeros. Similarly, third degree polynomial will have 3 zeros. Fourth degree polynomial will have 4 zeros. So the number of zeros that a polynomial has is equal to its degree. But ಇಲ್ಲಿ ನಾವು ಲೀನಿಯರ್ ಆ್ಯಂಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಮಾತ್ರ ಸ್ಟಡಿ ಮಾಡ್ತೀವಿ, ಅಲ್ಲಿಂದ ಮುಂದಕ್ಕೆ ಹೋಗಲ್ಲ. ಅದನ್ನ ಇಲ್ಲಿಗೆ ನಿಲ್ಲಿಸ್ಬೋದು. ಅರ್ಥ ಆಯ್ತಾ? ಇನ್ನೂ ಜನರಲ್ ಹೇಳಬೇಕಂದ್ರೆ, ಕರೆಕ್ಟಾಗಿ ಹೇಳಬೇಕಂತಂದರೆ, ಮ್ಯಾಥಮೆಟಿಕಲ್ ಡೆಫಿನೇಷನ್ ಏನಪ್ಪ ಅಂತಂದರೆ, ಇಫ್ P of x is a polynomial, P of x is a polynomial ಅಂದರೆ P of x ಅಂತಕ್ಕಂಥದ್ದು x ವೇರಿಯೇಬಲ್ ಆಗಿರ್ತಕ್ಕಂಥ ಒಂದು ಪಾಲಿನಾಮಿಯಲ್ ಆಗಿದ್ದರೆ, ಆ್ಯಂಡ್ ಇಫ್ P of k is equal to 0 ಅಂದರೆ x ಪ್ಲೇಸಲ್ಲಿ k ಸಬ್ಸ್ಟಿಟ್ಯೂಟ್ ಮಾಡಿದ್ರೆ
ಇದರ ಒಟ್ಟು ವ್ಯಾಲ್ಯೂ ಏನಾಗಿರಬೇಕು, 0 ಆಗಿಬಿಟ್ರೆ ದೆನ್ ಕೆ ಈಸ್ ಕಾಲ್ಡ್ 0 ಆಫ್ ದಿ ಪಾಲಿನಾಮಿಯಲ್ ಅಂತ ನಾವು ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜಲ್ಲಿ ಈ ಥರ ಹೇಳ್ತೀವಿ ನಾವು. ಪಿ ಆಫ್ ಎಕ್ಸ್ ಅಂತಕ್ಕಂಥದ್ದು ಎಕ್ಸ್ ವೇರಿಯೇಬಲ್ ಆಗಿರತಕ್ಕಂಥ ಒಂದು ಪಾಲಿನಾಮಿಯಲ್. ಪಿ ಆಫ್ ಕೆ ಈಸ್ ಈಕ್ವಲ್ 0 ಬಂದರೆ, ಅಂದರೆ ಎಕ್ಸ್ ಪ್ಲೇಸಲ್ಲಿ ನಾವು ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ 0 ಬಂದುಬಿಟ್ಟು, ಅಂದರೆ ಎಕ್ಸ್ ಪ್ಲೇಸಲ್ಲಿ ನಾವು ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ, ಅದರ ಒಟ್ಟು ವ್ಯಾಲ್ಯೂ 0 ಆಗಿಬಿಟ್ರೆ ದೆನ್ ಕೆ ಈಸ್ ಕಾಲ್ಡ್ 0 ಆಫ್ ದಿ ಪಾಲಿನಾಮಿಯಲ್ ಅಂತ ಹೇಳ್ತೀವಿ ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜಲ್ಲಿ. ಸೊ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂತಂದರೆ ಪಾಲಿನಾಮಿಯಲ್ ಇರ್ತಕ್ಕಂಥ ಯಾವುದೇ ಒಂದು ವೇರಿಯೇಬಲ್ಲು, ಆ ವೇರಿಯೇಬಲ್ನ ಯಾವ ನಂಬರಿಂದ ರೀಪ್ಲೇಸ್ ಮಾಡಿದಾಗ ಅದರ ಒಟ್ಟು ವ್ಯಾಲ್ಯೂ 0 ಆಗಿಬಿಡ್ತದೋ ಅದನ್ನು ನಾವು 0 ಅಂತ ಕರಿತೀವಿ ನಾವು. ಓಕೆ, ದರ್ ಇಸ್ ಅ ಮೀನಿಂಗ್ ಆಫ್ ಅ 0 ಆಫ್ ಎ ಪಾಲಿನಾಮಿಯಲ್. ನೆಕ್ಸ್ಟ್ ಕಮ್ಸ್ ಗ್ರಾಫ್ಸ್. ಮೀನ್ಸ್ ನಾವು ಯಾವುದೇ ಒಂದು ಪಾಲಿನಾಮಿಯಲ್ ತೊಗೊಂಡು ಅದಕ್ಕೆ ಗ್ರಾಫ್ ಹಾಕಿದ್ರೆ, ಗ್ರಾಫ್ ಹಾಕೋದು ಹೇಗೆ ಅಂತಕ್ಕಂಥ ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ, ಅದರಿಂದ ಅದನ್ನು ಗ್ರಾಫ್ ಹಾಕೋದು ಹೇಗೆ, ಡ್ರಾ ಮಾಡೋದು ಹೇಗೆ ಅನ್ನೋದು ನಾವು ಅದ್ರ ಕತೆಗೆ ಹೋಗೋದು ಬೇಡ. ಗ್ರಾಫ್ ಹಾಕಿದ್ರೆ ಹೇಗೆ ಬರುತ್ತೆ ಅಂತಂದರೆ, ನಾವೆಲ್ಲ ಲೀನಿಯರ್ ಪಾಲಿನಾಮಿಯಲ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಅದು ಯಾವ ಫಾರ್ಮಲ್ಲಿ ಇರ್ತದೆ, ಎ ಎಕ್ಸ್ ಪ್ಲಸ್ ಬಿ ಫಾರ್ಮಲ್ಲಿ ಇರ್ತದೆ. ಎ ಆ್ಯಂಡ್ ಬಿ ಕಾನ್ಸ್ಟೆಂಟ್ಸ್ ಆಗಿರ್ತದೆ, ಎಕ್ಸ್ ಈಸ್ ದ ವೇರಿಯೇಬಲ್ ಆಗಿರ್ತದೆ, ಎಕ್ಸ್ನ ಪವರ್ ಏನಿಲ್ಲ ಅಂದರೆ 1 ಇರ್ತದೆ, ಅಂದರೆ ಫಸ್ಟ್ ಡಿಗ್ರಿ ಪಾಲಿನಾಮಿಯಲ್. ಓಕೆ, ಈ ಲೀನಿಯರ್ ಪಾಲಿನಾಮಿಯಲ್ ಯಾವುದೇ ಆಗಿರ್ಬೋದು, ಯಾವುದೇ ಲೀನಿಯರ್ ಪಾಲಿನಾಮಿಯಲ್ಗೆ ನಾವು ಗ್ರಾಫ್ ಹಾಕಿದ್ರೆ ವಿಲ್ ಗೆಟ್ ಆಲ್ವೇಸ್ ಎ ಸ್ಟ್ರೈಟ್ ಲೈನ್ ಓನ್ಲಿ. ಆ್ಯಕ್ಚುಲಿ ಲೀನಿಯರ್ ಅಂದರೆ ಸ್ಟ್ರೈಟ್ ಅಂತ ಅರ್ಥ. ಅದನ್ನ ಲೀನಿಯರ್ ಪಾಲಿನಾಮಿಯಲ್ ನಾವು ಹಾಕಿದ್ರೆ, ಗ್ರಾಫ್ ಹಾಕಿದ್ರೆ ಏನು ಬರ್ತದೆ, ಸ್ಟ್ರೈಟ್ ಲೈನೇ ಬರ್ತದೆ. ಆ ಸ್ಟ್ರೈಟ್ ಲೈನ್ ಹೀಗೆ ಬರ್ಬೋದು, ಇಲ್ಲ ಹೀಗೆ ಬರ್ಬೋದು, ಇಲ್ಲ ಹೀಗೆ ಬರ್ಬೋದು, ಇಲ್ಲ ಹೀಗೆ ಬರ್ಬೋದು. ಒಟ್ಟಲ್ಲಿ ಎನಿ ಹಾವ್ ನಿಮಗೆ ಸ್ಟ್ರೈಟ್ ಲೈನೇ ಬರ್ತದೆ, ಬೇರೆ ಬರೋದಿಲ್ಲ. ದಟ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಅ linear polynomial. And one more thing is, the degree of linear polynomial is 1. Degree is 1. And how many zeros it will have? Linear polynomial will have only 1 zero. And one more thing is, whenever we draw a graph for a linear polynomial, that straight line representing the linear polynomial will always intersect x-axis at one point only. ನೋಡಿ, ಇದು x-axisನ ಒಂದು ಪಾಯಿಂಟ್ ಇಂಟರ್ಸೆಕ್ಟ್ ಆಯಿತು, ಇದು ಅಷ್ಟೇ ಒಂದು ಪಾಯಿಂಟು. ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಹೀಗೆ ಒಂದು ಪಾಯಿಂಟ್ ಇಂಟರ್ಸೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಇವು ಮೂರು ಗಮನಿಸಿ. ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ 1 ಆಗಿದ್ದರೆ ಅದಕ್ಕೆ ಎಷ್ಟು ಜೀರೋಸ್ ಇರ್ತದೆ, ಒಂದೇ ಜೀರೋ ಇರ್ತದೆ. ಅದು ಗ್ರಾಫ್ ಹಾಕಿದಾಗ ಅದು x-axisನ ಎಷ್ಟು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, ಒಂದೇ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. So point of intersection of a linear polynomial with x-axis is 1. It will have 1 0 and its degree is 1. You ಮೂರು ರಿಲೇಷನ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಡಿಗ್ರಿ 1, zeros 1, and point of intersection of the graph with the x-axis is also 1 point. Next, if we draw graph for a quadratic polynomial, the graph will be like this. It is in U shape. And it is called parabola. ಇದನ್ನು ನಾವು ಪ್ಯಾರಾಬೋಲಾ ಅಂತ ಕರಿತೀವಿ. ನಾವು ಯಾವುದೇ ಕ್ವಾಡ್ರಿಕ್ ಈಕ್ವೇಷನ್ಗೆ ನಾವು ಗ್ರಾಫ್ ಹಾಕಿದ್ರೆ ಡೆಫಿನೆಟಾಗಿ ಗ್ರಾಫ್ ಹೀಗೆ ಬರ್ತದೆ. ಅದರ ಪೊಸಿಷನ್ ಚೇಂಜ್ ಆಗ್ಬೋದು, ಇಲ್ಲಿ ಬರ್ಬೋದು, ಇಲ್ಲ ಇದು ರಿವರ್ಸ್ ಈ ಥರ ಬರ್ಬೋದು, ಇಲ್ಲ ಮೇಲೆ ಬರ್ಬೋದು. ಒಟ್ಟಲ್ಲಿ ಯು ಶೇಪಲ್ಲೇ ಬರ್ತದೆ. ಆಲ್ ದಿ ಗ್ರಾಫ್ಸ್ ಆಫ್ ಆಲ್ ದಿ ಕ್ವಾಡ್ರಿಕ್ ಈಕ್ವೇಷನ್ಸ್, ಕ್ವಾಡ್ರಿಟಿಕ್ ಪಾಲಿನಾಮಿಯಲ್ಸ್ ವಿಲ್ ಬಿ ಯು ಶೇಪ್ಡ್ ಪ್ಯಾರಾಬೋಲಾಸ್ ಅಂತ ಕರಿತೀವಿ ನಾವು. ನೆಕ್ಸ್ಟ್, ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್ ಅಥವಾ ಕ್ವಾಡ್ರಿಟಿಕ್ ಪಾಲಿನಾಮಿಯಲ್ನ ಡಿಗ್ರಿ ಎಷ್ಟಿರಬೇಕು, 2 ಇರ್ತದೆ. ಅದಕ್ಕೆ ನಾವು ಜೀರೋ ಸ್ಟಡಿ ಮಾಡಿದ್ವಿ. ಎಷ್ಟು ಜೀರೋಸ್ ಇರ್ತದೆ, 2 ಜೀರೋಸ್ ಇರ್ತದೆ. ಅದನ್ನು ಸ್ಟಡಿ ಮಾಡಿದ್ವಿ ಪ್ರೀವಿಯಸ್ ಎಕ್ಸಾಂಪಲ್, ಬೇಕಾದ್ರೆ ಇನ್ನೊಂದ್ಸಲಿ ನೋಡಿ ಅಲ್ವಾ. ನೆಕ್ಸ್ಟ್ ಇಲ್ಲಿ ನೋಡಿ, ಇದಕ್ಕೆ ಗ್ರಾಫ್ ಹಾಕಿದಾಗ ಈ ಪ್ಯಾರಾಬೋಲಾ ಅಂತಕ್ಕಂಥ ಗ್ರಾಫು x-axis ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಸೊ ಹೌ ಮೆನಿ ಪಾಯಿಂಟ್ಸ್ ಆಫ್ ಇಂಟರ್ಸೆಕ್ಷನ್ ಆರ್ ದೇರ್, 2 ಪಾಯಿಂಟ್ಸ್. ಇವು ಮೂರು ಮ್ಯಾಚ್ ಆಗ್ತಿರ್ತದೆ ಎಲ್ಲ ಕಡೆನೂ ಅಷ್ಟೇ. ಸೊ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಎಷ್ಟಿದ್ರೆ ಜೀರೋಸ್ ಅಷ್ಟೇ ಇರ್ತದೆ. ಗ್ರಾಫ್ ಹಾಕಿದಾಗ ಆ ಗ್ರಾಫು x-axis ಜೊತೆಗೆ ಇಂಟರ್ಸೆಕ್ಟ್ ಆಗಿರ್ತಕ್ಕಂಥ ಪಾಯಿಂಟ್ಸು ಅಷ್ಟೇ ಇರ್ತದೆ. ಇಲ್ಲೂ ಅಷ್ಟೇ. ಓಕೆ, ಇಲ್ಲೂ ಅಷ್ಟೇ ನೋಡು 2. ಕೆಲವು ಕಡೆ ಇಂಟರ್ಸೆಕ್ಟ್ ಆಗೋದೇ ಇಲ್ಲ, ಅಂದರೆ ಅದಕ್ಕೆ ಜೀರೋಸ್ ಇರೋದಿಲ್ಲ. ಆ ಥರ ಪಾಲಿನಾಮಿಯಲ್ಸು ಬರ್ತದೆ. ಸದ್ಯಕ್ಕೆ ನಿಮ್ಗೆ ಅವೇನು ಬೇಕಾಗಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೇನೇ ಗ್ರಾಫು ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ, 1 2 3.
ಸೊ ಗ್ರಾಫ್ ಇಲ್ಲಿ ಎಕ್ಸ್ ಆಕ್ಸಿಸ್ ಜೊತೆಗೆ 3 ಪಾಯಿಂಟ್ಸಲ್ಲಿ ಇಂಟರ್ಸೆಕ್ಟ್ ಆಗಿದೆ. 3 ಪಾಯಿಂಟ್ಸಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತಂದರೆ ಅದೆಂಥ ಪಾಲಿನಾಮಿಯಲ್ ಆಗಿರಬೇಕು? ಡೆಫಿನೆಟಾಗಿ ಡಿಗ್ರಿ 3 ಇರಬೇಕಾ? ಡಿಗ್ರಿ 3 ಇದೆ ಅಂತಂದರೆ ಕ್ಯೂಬಿಕ್ ಪಾಲಿನಾಮಿಯಲ್ ಆಗಿರಬೇಕು. ಅದಕ್ಕೆ ಎಷ್ಟು ಜೀರೋಸ್ ಇರ್ತದೆ? 3 ಜೀರೋಸ್ ಇರ್ತದೆ. ಸೊ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್, ನೆಕ್ಸ್ಟ್ ಜೀರೋಸ್, ನೆಕ್ಸ್ಟ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದಿ ಗ್ರಾಫ್ ವಿತ್ ಎಕ್ಸ್ ಆಕ್ಸಿಸ್, ಈ 3 ಏನಾಗಿರ್ತದೆ? ಮ್ಯಾಚ್ ಆಗುತ್ತೆ. ಎಲ್ಲ ಕಡೆನೂ ಸಹ ಸೇಮ್ ಇರ್ತದೆ. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಗೊತ್ತಾಯ್ತಲ್ಲ? ಓಕೆ. ಸೊ ಪಾಲಿನಾಮಿಲ್ಸ್ ಬಗ್ಗೆ ನಾವು ಅದಕ್ಕೆ ಬೇಕಾಗಿಂತ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಸ್ಟಡಿ ಮಾಡಿದ್ವಿ ನಾವು. ನೆಕ್ಸ್ಟ್ ನಾವು ಸ್ಟಡಿ ಮಾಡ್ತಕ್ಕಂಥ ಬೇಸಿಕ್ ಕಾನ್ಸೆಪ್ಟ್ ಬೇಸ್ ಮೇಲೆ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. ಅದರಲ್ಲಿ ಫಸ್ಟ್ ಎಕ್ಸಸೈಸ್ ಬಂದು 2.1, ದಿ ಗ್ರಾಫ್ಸ್ ಆಫ್ y is equal to p of x. y is equal to p of x are given in figure 2.10. These are the graphs given. For some polynomial p of x, find the number of zeros of p of x in each case. The question is, find the number of zeros. ಈ ಗ್ರಾಫ್ ಹೇಗೆ ಬರ್ತದೆ ಇನ್ನೊಂದು ಮತ್ತೊಂದು ಅದೆಲ್ಲ ನಮ್ಗೆ ಬೇಡ, ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ಗ್ರಾಫ್ಸ್ ಕೊಟ್ಬಿಟ್ಟವ್ರೆ. ಈ ಗ್ರಾಫ್ ಬೇಸ್ ಮೇಲೆ ನಂಬರ್ ಆಫ್ ಜೀರೋಸ್ನ ಫೈಂಡ್ ಔಟ್ ಮಾಡ್ಬೇಕು ನಾವು. ಇದಕ್ಕೆ ಮುಂಚೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ. ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್, ಜೀರೋಸ್ ಆ್ಯಂಡ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಗ್ರಾಫ್ ವಿತ್ ದಿ ಎಕ್ಸ್ ಆಕ್ಸಿಸ್, ಈ 3 ಈಕ್ವಲ್ ಆಗಿರುತ್ತೆ ಅಂತ. ಆ ಬೇಸ್ ಮೇಲೆ ನಾವು ಈಸಿಯಾಗಿ ಇಲ್ಲಿ ಜೀರೋಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ದ ಫಸ್ಟ್ ಗ್ರಾಫ್. ಈ ಗ್ರಾಫಲ್ಲಿ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ದಿಸ್ ಈಸ್ ದ ಗ್ರಾಫ್ ವಿ ಹ್ಯಾವ್ ಡ್ರಾನ್. ಇದು ಸ್ಟ್ರೈಟ್ ಲೈನ್ ಬಂದಿದೆ. ಸ್ಟ್ರೈಟ್ ಲೈನ್ ಬಂದಿರೋದು ಎಂಥ ಪಾಲಿನಾಮಿಯಲ್ ಆಗಿರಬೇಕು? ಲೀನಿಯರ್ ಪಾಲಿನಾಮಿಯಲ್ ಆಗಿರಬೇಕು. ಈ ಸ್ಟ್ರೈಟ್ ಲೈನ್ ಆ ಕಡೆ ಈ ಕಡೆ ಎಷ್ಟು ಎಕ್ಸ್ಟೆಂಡ್ ಮಾಡಿದ್ರು ಅದು ಮುಂದಕ್ಕೆ ಹೋಗುತ್ತೆ. ಬಟ್ ಈ ಲೈನು ಎಕ್ಸ್ ಆಕ್ಸಿಸ್ನ ಇಂಟರ್ಸೆಕ್ಟ್ ಆಗ್ತಿದೆಯಾ? ಇಲ್ಲ. ಸೊ ದೇರ್ ಈಸ್ ನೋ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಬಿಟ್ವೀನ್ ಎಕ್ಸ್ ಆಕ್ಸಿಸ್ ಆ್ಯಂಡ್ graph. Therefore, number of zeros is 0 only. There are no zeros. So answer for this one is 0. How many zeros are there? 0. Next, take the second example. Here, graph is given like this. Observe the points of intersection of the graph with the x-axis. X-axis and graph ಎಷ್ಟು ಪಾಯಿಂಟ್ intersect ಆಗಿದೆ? 1 ಪಾಯಿಂಟ್ intersect ಆಗಿದೆ. So this polynomial has how many zeros? 1 0. Here the answer is 1. Here the answer is 0. Next, ಇಲ್ಲಿ ನೋಡಿ. According to graph, how many zeros are there is the question. See the point of intersection of a graph with the x-axis. ನೋಡಿ, 1 x-axis and the graph intersect ಆಗಿದೆ. Number 2 x-axis and the graph intersect ಆಗಿದೆ. Number 3 x-axis and the graph intersect ಆಗಿದೆ. So how many points of intersection are there? 1 2 3. So it has how many zeros? It has 3 zeros ಅಂತ ಬರೀಬೇಕಷ್ಟೇ. 3 zeros. Next, take this one. ಇಲ್ಲೂ ಅಷ್ಟೇ. ಗ್ರಾಫು ಎಕ್ಸ್ ಆಕ್ಸಿಸ್ 2 ಪಾಯಿಂಟ್ ಇಂಟರ್ಸೆಕ್ಟ್ ಆಗಿದೆ. 2 ಪಾಯಿಂಟ್ಸ್ ಆಫ್ ಇಂಟರ್ಸೆಕ್ಷನ್. Therefore, number of zeros of this polynomial is 2 only. Next, ಇಲ್ಲಿ ನೋಡಿ. ಗ್ರಾಫ್ ಅಂಡ್ ಎಕ್ಸ್ ಆಕ್ಸಿಸ್ ಎಷ್ಟು ಪಾಯಿಂಟ್ ಇಂಟರ್ಸೆಕ್ಟ್ ಆಗಿದೆ ನೋಡಿ. 1 2 3 4. So this polynomial representing the graph are having how many zeros? 4 zeros are there. ಅದೇ ರೀತಿ ಇಲ್ಲಿ ನೋಡಿ ಎಷ್ಟು zeros ಇದೆ ಅಂದರೆ 1 2 3. So number of zeros is 3. ಕರೆಕ್ಟಾ? ಸೊ ನಂಬರ್ ಆಫ್ ಜೀರೋಸ್ ಗ್ರಾಫ್ ಕೊಟ್ಟು ಕೇಳಿದ್ರೆ ಈ ಥರ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಗ್ರಾಫ್ ಆ್ಯಂಡ್ ಎಕ್ಸ್ ಆಕ್ಸಿಸ್ ಎಷ್ಟು ಪಾಯಿಂಟ್ಸಲ್ಲಿ ಇಂಟರ್ಸೆಕ್ಟ್ ಆಗಿದ್ದರೆ ಅಷ್ಟು ಜೀರೋಸ್ ಅಂತ ಹೇಳ್ಬೋದು ನಾವು. ಇದೇ ಕ್ವಶನ್ ಇನ್ನೊಂದು ಥರನೂ ಕೇಳ್ಬೋದು. ಗ್ರಾಫ್ ಕೊಟ್ಬಿಟ್ಟು ವಾಟ್ ಟೈಪ್ ಆಫ್ ಪಾಲಿನಾಮಿಯಲ್ ಅಂತ ಬೇಕಾದ್ರೆ ಕೇಳ್ಬೋದು. ಈಸಿಯಾಗಿ ಹೇಳ್ಬೋದು, ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇದಾದರೆ ಎಂಥ ಗ್ರಾಫ್ ಆಗಿರ್ತದೆ? ಇಟ್ ಹ್ಯಾಸ್ 2 zeros ಇದೆ ಅಂತಂದರೆ ಡಿಗ್ರಿ ಎಷ್ಟಿರಬೇಕು? 2. ಡಿಗ್ರಿ 2 ಅಂದರೆ ಎಂಥ ಪಾಲಿನಾಮಿಯಲ್ ಆಗಿರಬೇಕು? ಕ್ವಾಡ್ರಿಕ್ ಪಾಲಿನಾಮಿಯಲ್. ಅದೇ ರೀತಿ ಇಲ್ಲಿ ಜೀರೋಸೇ ಇಲ್ಲ ಇಲ್ಲಿ, ಕರೆಕ್ಟ್ ಅಲ್ವಾ? ಮತ್ತು ಸ್ಟ್ರೈಟ್ ಲೈನ್ ಇದೆ, ಅದನ್ನೆಂಥ ಪಾಲಿನಾಮಿಯಲ್ ಆಗಿರಬೇಕು? ಲೀನಿಯರ್ ಪಾಲಿನಾಮಿಯಲ್ ಆಗಿರಬೇಕು. ಈ ಥರ ಬೇಕಾದ್ರೆ ನಾವು ಅದನ್ನು ಹೇಳ್ಬೋದು. ಓಕೆ.